ಪದ್ಮವಿಭೂಷಣ ಕೊಡ್ತಾರೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಆದರೆ 3 ವರ್ಷದ ಹಿಂದೆ ಜನರ ದೃಷ್ಟಿಯಿಂದ ಇಟ್ಸ್ ಅ ಲಾಂಗ್ ಪೆಂಡಿಂಗ್. ಅದು ಪೆಂಡಿಂಗ್ ಅಂತ ನಾನು ಹೇಳೋದಿಲ್ಲ. ಈಗ ನನಗಿದು ಸಿಕ್ಕಿದೆ ಅಂದರೆ ಅದರ 1,000 ಪಟ್ಟು ಜನರು ಅರ್ಹರು ಇರಬಹುದು. ಬೇರೆ ಬೇರೆ ಕ್ಷೇತ್ರದಲ್ಲಿ ಕಲಾ ಪ್ರಕಾರಗಳು ಎಷ್ಟೋ ಇವೆ, ಅದರಂತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ. ಆದರೆ ಅದು ಈ ಪದ್ಮ ಪ್ರಶಸ್ತಿಗಳು ಯಾತಕ್ಕೆ ಯಾರಿಗೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಯಾವ ಒಂದು ಕ್ಲಾರಿಟಿ ಇರಲಿಲ್ಲ, ಪಾರದರ್ಶಕತೆ ಇರಲಿಲ್ಲ. ಆದರೆ ಮೋದಿಯವರು 3 ವರ್ಷದ ಹಿಂದೆ ಈ ಪದ್ಮ ಪ್ರಶಸ್ತಿಗಳಲ್ಲಿ ಜನರು ಪಾಲ್ಗೊಳ್ಳಬೇಕು ಅಂತ ಕರೆ ಕೊಟ್ಟಾಗ ಯಾವ ರೀತಿಯ ಕನ್ನಡಿಗರು ಅದಕ್ಕೆ ಸ್ಪಂದಿಸಿ, ಕನ್ನಡಿಗರು ಬಹಳ ಸ್ವಾಭಿಮಾನಿಗಳು, ಯಾರನ್ನು ಏನು ಕೇಳೋದಿಲ್ಲ. ಆ ರೀತಿ ಬಂದ ನಂತರ ಯಾವ ರೀತಿ ಅದರಲ್ಲಿ ನನ್ನ ಹೆಸರು ಮತ್ತು ಅನೇಕರ ಹೆಸರು ಸೂಚಿಸಿ ಮಾಡಿದರು. 3 ವರ್ಷದಿಂದ ಈ ಅವ್ಯಾಹತವಾಗಿ ಕನ್ನಡಾಭಿಮಾನಿಗಳು ಕನ್ನಡಿಗರು ಮಾಡಿದ್ರಿಂದ ಈ ಪ್ರಶಸ್ತಿ ಬಂದಿದೆ. ಇದು ನಾನು ಕನ್ನಡಿಗ, ಅದಕ್ಕೆ ಅವ್ರಿಗೆ ಕನ್ನಡಿಗರಿಗೆ ಅರ್ಪಿಸೋದು. ಯಾಕಂದರೆ ಕನ್ನಡಿಗರಿಂದ ನನಗೆ ಬಂದಿದೆ. ಮೋದಿಯವರು ಅದಕ್ಕೆ ಕಾರಣೀಭೂತರು. ಅದರಿಂದ ಈ ಹೊಸ ವ್ಯವಸ್ಥೆ ತರೋಕೆ ಮೋದಿಯವರು ಮಾಡಿದ್ದಾರೆ, ಅವ್ರಿಗೆ ಶ್ರೇಯ ಕೊಡ್ತೀನಿ. ಆದರೆ ಸಿಕ್ಕಿದೆ ಏತಕ್ಕೆ ಅಂದರೆ ಕನ್ನಡಿಗರು. ಈ ರೀತಿ ಲಕ್ಷಾಂತರ ಪೆಟಿಷನ್ಸು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ, ಆಮೇಲೆ ನೀವೆಲ್ಲ ಪತ್ರಕರ್ತರು ಮಿತ್ರರು ಎಲ್ಲರೂ ಸೇರಿ ವಾಹಿನಿಗಳು ಎಲ್ಲ ಒಂದು ರೀತಿಯ ಅಭಿಯಾನ 3 ವರ್ಷ ನಡೆಸಿದ್ದ ಕಾರಣ ಇದು ನನಗೆ ಸಿಕ್ಕಿದೆ. ಅದಕ್ಕೆ ನಾನು ಒಂದು ಕಡೆ ಈ ಹೊಸ ಪದ್ಧತಿ ಶುರು ಮಾಡೋದಕ್ಕೆ ನಾನು ಮಾಡಿದ್ದಕ್ಕೆ ನಮ್ಮ ಪ್ರಧಾನಿಯವರನ್ನು ಅಭಿನಂದಿಸುತ್ತಲೇ ನಾನು ಕೃತಜ್ಞನೇ ಆಗಿರಬೇಕು ಕನ್ನಡಿಗರಿಗೆ, ಕರ್ನಾಟಕಕ್ಕೆ, ಕನ್ನಡ ಚಿತ್ರರಂಗಕ್ಕೆ.